ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೇ ಭೂತ ಸಮಸ್ತ ದೇವ ವಿನುತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ ಮಂದ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಶ್ರೀ ಮುಕುಂದ ಪ್ರಿಯಾಯೈ ನಮಃ. ಶ್ರೀ ಮಹಾಲಕ್ಷ್ಮೀ ನಮಃ. ಆತ್ಮೀಯರೇ, ಇಂದು 3ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ, ವಾರ ಶುಕ್ರವಾರ. ಅತ್ಯಂತ ವಿಶೇಷವಾದಂತಹ ದಿವಸ, ಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವಂತಹ ದಿವಸ, ಲಕ್ಷ್ಮಿಯ ದಿವಸ. ಹೀಗಿರುವಾಗ ಇವತ್ತಿನ ದಿನದ ಪಂಚಾಂಗ ಹೇಗಿದೆ, ಇವತ್ತಿನ ದಿವಸದ ಗ್ರಹಗಳ ಸ್ಥಿತಿ ಹೇಗಿದೆ, ಇಂದಿನ ದಿವಸ 12 ರಾಶಿಯವರ ಫಲಾಫಲಗಳು ಯಾವ ರೀತಿಯಲ್ಲಿದೆ ನೋಡೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ಪ್ರತಿಪದೇ ತಿಥಿಯಾಗಿರತಕ್ಕಂಥದ್ದು. ವಾರ ಶುಕ್ರವಾರವಾಗಿದೆ. ಈ ದಿವಸ ನಕ್ಷತ್ರ ಚಿತ್ರಾ ನಕ್ಷತ್ರ ಇದೆ. ಈ ದಿವಸದ ಯೋಗ ವ್ಯಾಘಾತ ನಾಮ ಯೋಗ ಇದೆ. ಕೌಲವ ಕರ್ಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿವಸ ಏನು ವಿಶೇಷತೆ ಇದೆ ಹೇಳುವಂತಹದ್ದನ್ನು ನೋಡುವಾಗ, ಲಕ್ಷ್ಮಿಯನ್ನು ನಾವು ಆರಾಧಿಸುವಂತಹ ದಿವಸವೇ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥದ್ದು. ಖಗೋಳದ ಸ್ಥಿತಿಯನ್ನು ನೋಡುವಾಗ ಮೇಷರಾಶಿಯಲ್ಲಿ ಶುಕ್ರ ಇದ್ದಾನೆ, ವೃಷಭ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ, ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ, ಕರ್ಕಾಟಕ ಶೂನ್ಯವಾಗಿದೆ, ಸಿಂಹ ರಾಶಿಯಲ್ಲಿ ಕೇತು, ಚಂದ್ರನು ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ತುಲಾ ರಾಶಿಯಲ್ಲಿ ಇವತ್ತಿನ ದಿವಸ ಚಂದ್ರನಿದ್ದಾನೆ ಚಿತ್ರಾ ನಕ್ಷತ್ರದಲ್ಲಿ. ವೃಶ್ಚಿಕ ರಾಶಿ, ಧನು ರಾಶಿ, ಮಕರ ರಾಶಿ 3 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭ ರಾಶಿಯಲ್ಲಿ ಕುಜನಿದ್ದಾನೆ, ರಾಹು ಇದ್ದಾನೆ, ಬುಧನೂ ಇದ್ದಾನೆ. ಮೀನ ರಾಶಿಯಲ್ಲಿ ಶನಿ ರವಿಯರ ಯುತಿ ಇದೆ ಇವತ್ತಿನ ಖಗೋಳದ ಗ್ರಹಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಯವರಿಗೆ ಏನು ಫಲ? ಮೊದಲು ಮೇಷರಾಶಿ. ಇಂದಿನ ದಿವಸ ಮೇಷರಾಶಿಯವರ ಫಲವನ್ನು ನೋಡುವಾಗ, ನಿಮ್ಮ ರಾಶಿಯ ಅಧಿಪತಿ ಲಾಭ ಭಾವದಲ್ಲಿದ್ದಾನೆ, 11ನೇ ಮನೆಯಲ್ಲಿದ್ದಾನೆ, ರಾಹುವಿನ ಜೊತೆಯಲ್ಲಿದ್ದಾನೆ ಅಂದಾಗ ಲಾಭ ಇಲ್ಲ. ಇಲ್ಲಿ ನಿಮಗೆ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಸಾಲ ಬಾಧೆ ಹೆಚ್ಚಾಗುವಂತಹ ಸಾಧ್ಯತೆ, ಋಣ ಬಾಧೆಯಿಂದ ತತ್ತರಿಸಿ ಹೋಗ್ತೀರಿ. ದಿವಸವೂ ಸಾಲ ಮಾಡೋದು ಜೀವನಕ್ಕಾಗಿ, ಸಾಡೆ ಸಾತು, ಹಲವಾರು ತೊಂದರೆಗಳು, ಮಾನಸಿಕವಾದಂತಹ ವ್ಯಥೆ, ಹಣಕಾಸಿನ ಬರ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು ಇವತ್ತಿನ ದಿವಸ ಮೇಷರಾಶಿಯವರಿಗೆ. ಧನಾಧಿಪತಿಯಾಗಿರತಕ್ಕಂತಹ ಶುಕ್ರನು ನಿಮ್ಮ ರಾಶಿಯಲ್ಲಿದ್ದರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕೆಲವರಿಗೆ. ಸಪ್ತಮಾಧಿಪತಿಯಾದಂತಹ ಶುಕ್ರ ವ್ಯವಹಾರಾಧಿಪತಿಯಾಗಿದ್ದು ನಿಮ್ಮ ರಾಶಿಯಲ್ಲಿದ್ದರಿಂದ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸರಳತೆ ಉಂಟಾಗುವಂತಹ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನು ಮಾಡುವುದರಿಂದ, ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೈಂಕರ್ಯಾದಿಗಳನ್ನು ಮಾಡಿಕೊಂಡು ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡೆಯುವುದರಿಂದ ಕ್ಷೇಮ ಉಂಟಾಗ್ತದೆ. 9 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ಅನುಕೂಲವನ್ನು ತರುತ್ತದೆ, ಪೂರ್ವ ದಿಕ್ಕು ಯಶಸ್ಸನ್ನು ಕೊಡುತ್ತದೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ, ಧನಸ್ಥಾನದಲ್ಲಿ ಗುರು ಇದ್ದಾನೆ, ಧನ ಸಮೃದ್ಧಿ ಆಗುವಂತಹ ಒಂದು ಯೋಗ. ಲಾಭಾಧಿಪತಿ ಧನಕ್ಕೆ ಬಂದಿದ್ದಾನೆ ಅಂದ್ರೆ ಲಾಭೇಶೆ ಧನಭಾವಸ್ಥೆ ಧನಧಾನ್ಯ ಸಮನ್ವಿತ ಹೇಳುವ ಪ್ರಕಾರವಾಗಿ ಧನಧಾನ್ಯ ಸಮೃದ್ಧಿಯಾಗುವಂತಹ ಲಕ್ಷಣಗಳು. ನಿಮ್ಮ ರಾಶಿಯ ಅಧಿಪತಿಯಂತಹ ಶುಕ್ರನು ವ್ಯಯಸ್ಥಾನದಲ್ಲಿದ್ದರಿಂದ ಸ್ವಲ್ಪ ಆಸಕ್ತಿ ಕಡಿಮೆ ಇರತಕ್ಕಂತಹದ್ದು, ಆಲಸ್ಯ ಜಾಸ್ತಿ ಆಗಿರುತ್ತದೆ, ಕೆಲಸ ಕಾರ್ಯಗಳ ಬಗ್ಗೆ ಆಸಕ್ತಿ ಇರುವುದಿಲ್ಲ, ಸ್ವಲ್ಪ ಮನಸ್ಸಿಗೇನೋ ಒಂದು ರೀತಿಯಂತಹ ದುಗುಡ, ಅಸಂತೋಷದ ವಾತಾವರಣ ಉಂಟಾಗುವಂತಹ ಲಕ್ಷಣಗಳು ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ. ನಿಮ್ಮ ರಾಶಿಯಿಂದ ತೃತೀಯಾಧಿಪತಿಯಂತಹ ಚಂದ್ರನು 6ನೇ ಭಾವದಲ್ಲಿದ್ದಾನೆ, ಶತ್ರು ರಾಶಿಯಲ್ಲಿ. ಸ್ತ್ರೀಯರೇ ನಿಮಗೆ ಶತ್ರುಗಳು, ಅಕ್ಕಪಕ್ಕದ ಸ್ತ್ರೀಯರಾಗಿರ್ಬೋದು, ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಸ್ತ್ರೀಯರಾಗಿರ್ಬೋದು, ಅಥವಾ ನಿಮ್ಮ ಬಂಧುಗಳಲ್ಲಿ ಸ್ತ್ರೀಯರಾಗಿರಬಹುದು, ಅವರೊಟ್ಟಿಗೆ ಇವತ್ತಿನ ದಿವಸ ಕದನ, ಜಗಳ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ನೀವು ದುರ್ಗಾ ಶಾಂತಿಯನ್ನು ಮಾಡಿಕೊಳ್ಳಿ, ಅನ್ನಪೂರ್ಣೇಶ್ವರಿ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ, ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕ್ಕೆ ಬರ್ತದೆ. ಇವತ್ತಿನ ದಿವಸ ಶುಭವಾಗುತ್ತೆ ವೃಷಭ ರಾಶಿಯವರಿಗೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ, ನಿಮ್ಮ ರಾಶಿಯಲ್ಲಿ ಗುರು ಇದ್ದಾನೆ, ಲಾಭದಲ್ಲಿ ಶುಕ್ರ ಇದ್ದಾನೆ, ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಇವತ್ತಿನ ದಿವಸ ಧನ ಸಮೃದ್ಧಿಯಾಗುವಂತಹ ಲಕ್ಷಣಗಳು. ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದದ್ದರಿಂದ ಮಕ್ಕಳಿಗೆ ಅನುಕೂಲ, ಮಕ್ಕಳಿಂದ ನಿಮಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. 7ನೇ ಭಾವದ ಅಧಿಪತಿಯಂತಹ ಗುರು ನಿಮ್ಮ ರಾಶಿಯಲ್ಲಿದ್ದರಿಂದ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತೀರಿ, ಆರೋಗ್ಯದಲ್ಲಿ ಯಶಸ್ಸು ಉಂಟಾಗ್ತದೆ, ಮನಸ್ಸಿನ ದುಗುಡಗಳೆಲ್ಲ ದೂರವಾಗುವಂತಹ ಸನ್ನಿವೇಶ ಇರತಕ್ಕಂತಹದ್ದು. ಆದರೆ ಉದ್ಯೋಗದ ವಿಷಯದಲ್ಲಿ ಮಾತ್ರ ಕಿರಿಕಿರಿ. ಕರ್ಮದಲ್ಲಿ ಶನಿ ಮಹಾತ್ಮ ಶತ್ರುವಾದಂತಹ ರವಿಯ ಒಟ್ಟಿಗಿದ್ದರಿಂದ ಉದ್ಯೋಗದಲ್ಲಿ ಶತ್ರುಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಶಾಂತಿ ಮಾಡಿಕೊಳ್ಳಿ. ಜೊತೆಯಲ್ಲಿ ನೀವು ಸೂರ್ಯನ ಪ್ರೀತಿಗಾಗಿ ಗೋಧಿಯನ್ನು ದಾನ ಮಾಡಿಕೊಳ್ಳಿ, ಅದರಿಂದ ನಿಮಗೆ ಇರತಕ್ಕಂತಹ ಸಂಕಷ್ಟಗಳು ದೂರವಾಗ್ತದೆ. ಕೆಂಪು ಬಣ್ಣದ
ವಸ್ತ್ರದಾನ ಅತ್ಯಂತ ಅನುಕೂಲಕರ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ವಸ್ತ್ರದ ಬಣ್ಣ ಹಸಿರು ಬಣ್ಣ. 5 ನಿಮ್ಮ ಸಂಖ್ಯೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಾಮುಖವಾಗಿರತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ಕಾರ್ಯಸಿದ್ಧಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ 4ನೇ ಭಾವದಲ್ಲಿದ್ದಾನೆ, ಸುಖ ಸ್ಥಾನದಲ್ಲಿ. ಸುಖ ಸಮೃದ್ಧಿ, ತಾಯಿಗೆ ಅನುಕೂಲ, ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನಸ್ಸಿನ ದುಗುಡಗಳೆಲ್ಲವೂ ದೂರವಾಗುವಂತಹ ಸನ್ನಿವೇಶ. ಕೆಟ್ಟ ಅಭಿಪ್ರಾಯಗಳಿತ್ತು, ಅದನ್ನೆಲ್ಲ ದೂರ ಮಾಡಿಕೊಳ್ಳುವಂತಹ ಒಂದು ಸದವಕಾಶ ಕರ್ಕಾಟಕ ರಾಶಿಯವರಿಗೆ. ನೋಡಿ, ನಿಮ್ಮ ರಾಶಿಯಿಂದ ಅಷ್ಟಮ ರಾಶಿಯಲ್ಲಿ ಆಯುಷ್ಯ ಸ್ಥಾನದಲ್ಲಿ ಕುಜನಿದ್ದಾನೆ. ಸ್ವಲ್ಪ ಏಟು ಬೀಳುತ್ತದೆ, ಏನಾದರೂ ಕೆಟ್ಟ ಯೋಚನೆಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇವತ್ತಿನ ದಿವಸ ತಲೆಗೆ ಅಥವಾ ಕೈಕಾಲುಗಳಿಗೆ ಏಟು ತಗುಲುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ನಿವಾರಣೆಗಾಗಿ ನೀವು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಮಹಾಮೃತ್ಯುಂಜಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣಗಳು. ಆರೋಗ್ಯಕ್ಕಾಗಿ ನೆಮ್ಮದಿಗಾಗಿ ನೀವು ದುರ್ಗಾ ಪ್ರಾರ್ಥನೆಯನ್ನ ಅಥವಾ ದುರ್ಗಾ ಸೂಕ್ತ ಪಠನವನ್ನು ಮಾಡುವುದರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅದು ಅನುಕೂಲವನ್ನು ತರುತ್ತದೆ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಇವತ್ತಿನ ದಿವಸ ಅನುಕೂಲ. ಅವರೇ ಕಾಳನ್ನು ದಾನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಅಕ್ಕಿಯನ್ನು ಹೊರನಾಡಿಗೆ ಸಮರ್ಪಣೆ ಮಾಡುವುದರಿಂದ ಆಯುಷ್ಯ ವೃದ್ಧಿಯಾಗ್ತದೆ. ಜೊತೆಯಲ್ಲಿ ಚಂದ್ರನ ದುರ್ಗಾದೇವತೆಯ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದುಕೊಳ್ಳುವಂತಹ ಒಂದು ಸುಯೋಗ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಲಾಭದಲ್ಲಿ ಗುರು ಇದ್ದಾನೆ, ಒಳ್ಳೆಯ ಲಾಭ. ನೋಡಿ, ನಿಮ್ಮ ರಾಶಿಯಿಂದ 9ನೇ ಭಾವದಲ್ಲಿ ಶುಕ್ರನಿದ್ದಾನೆ ಅಂದಾಗ ಧನಿಕರಾಗುವಂತಹ ಯೋಗ. ಆರೋಗ್ಯದಲ್ಲಿ ಸಮೃದ್ಧಿ ಇವತ್ತಿನ ದಿವಸ. ಮನಸ್ಸು ಉಲ್ಲಾಸ ಭರಿತವಾಗಿರ್ತದೆ. ಆದ್ರೆ ಅಷ್ಟಮ ಶನಿ ಜ್ಞಾಪಕ ಇರಲಿ. ವಾಹನವನ್ನು ಓಡಿಸುವಾಗ ನಿಯಂತ್ರಣ ಇರಲಿ. ಸ್ವಲ್ಪ ಏನಾದರೂ ನಿಯಂತ್ರಣ ತಪ್ಪಿದಲ್ಲಿ ಅಪಾಯಕ್ಕೆ ತುತ್ತಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಉದ್ಯೋಗ ನಾಶ, ಕೆಲವರಿಗೆ ದ್ರವ್ಯ ನಾಶವಾಗ್ತದೆ, ಕೆಲವರಿಗೆ ವಾಹನವೇ ನಾಶವಾಗುವಂತಹ ಸನ್ನಿವೇಶ. ದೋಷ ನಿವಾರಣೆಗೆ ಮೃತ್ಯುಂಜಯನ ಆರಾಧನೆ, ಮಹಾಮೃತ್ಯುಂಜಯನ ಪ್ರಾರ್ಥನೆ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸಿಕೊಳ್ಳುವುದರಿಂದ ಕ್ಷೇಮ. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಇದೆ ಸಿಂಹರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಲಾಭಾಧಿಪತಿ. ಧನ ಸಮೃದ್ಧಿ ಆಗುವಂತಹ ಯೋಗ. ಹಣಕಾಸು ನಿಮಗೆ ಕೈಯಲ್ಲಿ ಚೆನ್ನಾಗಿ ಓಡಾಡ್ತದೆ ಇವತ್ತಿನ ದಿವಸ. ಸ್ತ್ರೀಯರಿಂದ ವಿಶೇಷ ಧನಲಾಭ ಉಂಟಾಗುವಂತಹ ಲಕ್ಷಣಗಳು. ಹೆಣ್ಣು ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿ. ಆರೋಗ್ಯ ಇಲ್ಲದವರಿಗೆ ವೈದ್ಯರ ಸಲಹೆಯಿಂದ ಸುಖ ಪ್ರಾಪ್ತಿ. ರೋಗ ರುಜಿನಾದಿಗಳಿಂದ ಬಳಲ್ತಾ ಇರತಕ್ಕಂಥವರಿಗೆ ನವಚೇತನ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸಪ್ತಮದ ಶನಿಗೆ ಪರಿಹಾರ ಮಾಡಿಕೊಳ್ಳಿ. ಶನಿ ಶಾಂತಿ ಅಥವಾ ಶನಿ ಸಿಂಗಾಪುರಕ್ಕೆ ಹೋಗಿ ಎಳ್ಳೆಣ್ಣೆ ಅಭಿಷೇಕ ಅಥವಾ ಉಜ್ಜಯಿನಿಯ ಶನೇಶ್ವರನ ದರ್ಶನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳುವುದರಿಂದ ಕ್ಷೇಮ ಇದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗ್ತದೆ, ಶುಭ ಉಂಟಾಗ್ತದೆ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ಕರ್ಮರಾಶಿ ಅಧಿಪತಿಯಂತಹ ಚಂದ್ರನು ನಿಮ್ಮ ರಾಶಿಗೆ ಒಳ್ಳೆಯ ಉದ್ಯೋಗ, ಒಳ್ಳೆಯ ಯಶಸ್ಸು, ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಒಳ್ಳೆಯ ಹೆಸರನ್ನ ತೆಗೆದುಕೊಳ್ತೀರಿ. ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅರ್ಥಾತ್ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣುವಂತಹ ಒಂದು ಸುಯೋಗದ ಕ್ಷಣಗಳು ಇವತ್ತಿನ ದಿವಸ. ನೋಡಿ, ನಿಮ್ಮ ರಾಶಿಯಿಂದ ಸಪ್ತಮ ರಾಶಿಯಲ್ಲಿ ಶುಕ್ರ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದದರಿಂದ, ಶುಕ್ರನ ಆನುಕೂಲ್ಯತೆಯಿಂದ ಭಾವಪುಷ್ಟಿ ಯೋಗ ಇದ್ದದರಿಂದ ನಿಮಗೆ ಸಾಕಷ್ಟು ಅನುಕೂಲ. ಮನೆಯಲ್ಲಿ ದವಸ ಧಾನ್ಯ, ಧನ ಸಮೃದ್ಧಿ ಎಲ್ಲವೂ ಉಂಟಾಗುವಂತಹ ಯೋಗ. ಕೌಟುಂಬಿಕವಾಗಿ ಸಾಕಷ್ಟು ಅಭಿವೃದ್ಧಿ, ಅದರಲ್ಲೂ ಹೈನುಗಾರಿಕೆಯವರಿಗೆ ಸಾಕಷ್ಟು ನೆಮ್ಮದಿಯನ್ನು ಕೊಡುವಂತಹ ದಿವಸ. ಒಟ್ಟಾರೆ ಇವತ್ತಿನ ದಿವಸ ನಿಮಗೆ ಸಮೃದ್ಧಿ. ದೋಷ ಪರಿಹಾರಕ್ಕಾಗಿ ಲಕ್ಷ್ಮೀ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಸಾಧ್ಯವಾದರೆ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಕಷ್ಟ ನಿವಾರಣೆಯಾಗ್ತದೆ, ಹಣಕಾಸಿಗೆ ತೊಂದರೆಯಾಗುವುದಿಲ್ಲ, ಶುಭ ಉಂಟಾಗ್ತದೆ. ತುಲಾರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನಲ್ಲಿ ನಿಮಗೆ ಇವತ್ತಿನ ದಿವಸ ಶುಭ ಇದೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜನು 4ನೇ ಭಾವದಲ್ಲಿದ್ದಾನೆ. ಮನೆಯಲ್ಲಿ ತೊಂದರೆ ಅಥವಾ ಮನೆಯವರಿಂದಲೇ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನೆಯಲ್ಲಿ ಏನೋ ಒಂದು ರೀತಿಯಂತಹ ಅವಘಡ, ಅಗ್ನಿ ದುರಂತ, ಹಣಕಾಸಿಗೆ ತೊಂದರೆ, ಆರೋಗ್ಯದಲ್ಲಿ ವ್ಯತ್ಯಾಸ ಇವೆಲ್ಲವೂ ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಉದ್ಯೋಗದಲ್ಲೂ ಸಹಿತವಾಗಿ ಹಲವಾರು ಸಮಸ್ಯೆಗಳು, ಕಿರಿಕಿರಿ ಇತ್ಯಾದಿಗಳು, ಉದ್ದಿಮೆಯಲ್ಲಿ ತೊಂದರೆಗಳು, ಕೆಲಸಗಾರರಿಂದ ನಷ್ಟ ಉಂಟಾಗುವಂತಹ ಸಾಧ್ಯತೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ ಅಥವಾ ಮೃತ್ಯುಂಜಯನ ಉಪಾಸನೆ ಮಾಡ್ಕೊಳ್ಳಿ, ಆಗ ಕಷ್ಟ ನಿವಾರಣೆ. 9 ನಿಮ್ಮ ಸಂಖ್ಯೆ. ನೀವು ಕೆಂಪು ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕು ಇದನ್ನೆಲ್ಲ ಬಳಕೆ ಮಾಡಿಕೊಂಡಲ್ಲಿ ನಿಮಗೆ ಕ್ಷೇಮ ಆಗ್ತದೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ನಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ತುಂಬಾ ಯಶಸ್ಸು,
ಒಳ್ಳೆಯ ಕೀರ್ತಿ ಲಾಭಗಳು ನಿಮಗೆ ಲಭಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಗುರುವಿನ ಅನುಕೂಲತೆ ಇದೆ ಅಂದ್ರೆ ನೀವು ಯಾವುದೇ ಕೆಲಸ ಕಾರ್ಯದಲ್ಲೂ ಸಹಿತವಾಗಿ ಸೈ ಎನಿಸಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇಂಜಿನಿಯರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಸ್ವಲ್ಪ ಸಮಸ್ಯೆ ಇರತಕ್ಕಂತಹದ್ದು ಉದ್ದಿಮೆದಾರರಿಗೆ. ಕೆಲಸಗಾರರೇ ಬರೋದಿಲ್ಲ, ಉದ್ದಿಮೆ ಸರಿಯಾಗಿ ನಡೆಯೋದಿಲ್ಲ, ಅವುಗಳಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವಾಹನ ವ್ಯಾಪಾರಿಗಳಿಗೆ ಸಾಕಷ್ಟು ಅಭಿವೃದ್ಧಿ ಅಥವಾ ರಫ್ತು ಆಮದು ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆಲ್ಲ ಸಾಕಷ್ಟು ಯಶಸ್ಸುಂಟಾಗುವಂತಹ ಸಾಧ್ಯತೆಗಳು ಧನುರಾಶಿಯವರಿಗೆ. ಧನುರಾಶಿಯವರು ಗುರು ಆರಾಧನೆ ಮಾಡಿಕೊಳ್ಳಿ, ಜೊತೆಯಲ್ಲಿ 3ರ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ, ಉತ್ತರ ದಿಕ್ಕು ನಿಮಗೆ ಯಶಸ್ಸು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಶನಿ ಮಹಾತ್ಮನು 3ನೇ ಭಾವದಲ್ಲಿದ್ದಾನೆ. ಅಣ್ಣ ತಮ್ಮಂದಿರ ಗಲಾಟೆ, ಅಕ್ಕ ತಂಗಿಯರು ಹೇಳಿದ ಮಾತನ್ನು ಕೇಳೋದಿಲ್ಲ, ಕೌಟುಂಬಿಕವಾಗಿ ಸಾಕಷ್ಟು ನಷ್ಟ, ದೊಡ್ಡ ಕುಟುಂಬ ಒಡೆದು ಹಾಕುವ ಸಾಧ್ಯತೆ ಇರತಕ್ಕಂಥದ್ದು. 3ನೇ ಮನೆಯಲ್ಲಿ ಶನಿ ಮತ್ತು ರವಿಯರು ಶತ್ರುಗಳಾಗಿ ನಿಂತಿರುವುದರಿಂದ ಈ ರೀತಿಯಂತಹ ತೊಂದರೆಗಳು. ಸಪ್ತಮ ಭಾವಾಧಿಪತಿಯಂತಹ ಚಂದ್ರನು ಕರ್ಮರಾಶಿಯಲ್ಲಿದ್ದರಿಂದ ಕೆಲಸ ಕಾರ್ಯದಲ್ಲಿ ಯಶಸ್ಸು, ಜಲ ವ್ಯಾಪಾರಿಗಳಿಗೆ ಅನುಕೂಲ, ತಿಂಡಿ ತಿನಿಸು ಇತ್ಯಾದಿ ವ್ಯಾಪಾರಸ್ಥರಿಗೆಲ್ಲ ಸಾಕಷ್ಟು ಅಭಿವೃದ್ಧಿ ಉಂಟಾಗುವಂತಹ ಲಕ್ಷಣಗಳು. ಹೋಟೆಲ್ ಉದ್ಯಮಗಳಿಗೆ ಮಧ್ಯಮ ಲಾಭ ಉಂಟಾಗುವಂತಹ ಸಾಧ್ಯತೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ದುರ್ಗಾ ಪ್ರಾರ್ಥನೆ, ವನದುರ್ಗಾ ಪ್ರಾರ್ಥನೆ, ಜೊತೆಯಲ್ಲಿ ವಿಶೇಷವಾಗಿ ಬನಶಂಕರಿ ದೇವಿಯ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. 8 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಕಪ್ಪು ಬಿಳಿ ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನ ಪೂಜಾ ಕೈಂಕರ್ಯಾದಿಗಳಿಂದ ಯಶಸ್ಸುಂಟಾಗುವಂತಹ ಸಾಧ್ಯತೆ ಮಕರ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಶನಿ ಮತ್ತು ರವಿಯರು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತಗಾದೆ. ಬರಬೇಕಾದಂತಹ ಹಣ ಬರುವುದಿಲ್ಲ, ಕೊಡಬೇಕಾದಂತಹ ಹಣಕ್ಕಾಗಿ ಸಾಕಷ್ಟು ಜನರಿಂದ ತೊಂದರೆ ಉಂಟಾಗುವಂತಹದ್ದಿದೆ. ಕೆಲವರಿಗೆ ಭಾರವಾದಂತಹ ಋಣವನ್ನ ಕಡಿಮೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಲಕ್ಷ್ಮೀ ಆರಾಧನೆ, ಅದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸ್ವಲ್ಪ ಭಾರ ಇಳಿಬಹುದು, ಪ್ರಯತ್ನ ಮಾಡಿ, ಅದರಿಂದ ನಿಮಗೇನಾದರೂ ಅನುಕೂಲ ಆದರೂ ಆಗಬಹುದು. ಕೆಲವರು ಲಕ್ಷ್ಮೀ ಹೋಮವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಶ್ರೀ ಸೂಕ್ತ ಹವನ, ಲಕ್ಷ್ಮಿಗೆ ಸಂಬಂಧಪಟ್ಟಂತ ಒಂದು ಹೋಮ ಅದು, ಅದನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ಬಂಧು ಪ್ರೀತಿ ಉಂಟಾಗ್ತದೆ, ಕೆಲವರಿಗೆ ಸಖರಿಂದ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇಲ್ಲಿ ಸಖರು ಅಂದ್ರೆ ಗೆಳೆಯರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ರಾಮತಾರಕ ಜಪ, ರಾಮತಾರಕ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆಗಳು. ಆರ್ಥಿಕವಾದಂತಹ ಮುಗ್ಗಟ್ಟನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ರಾಮತಾರಕ ಜಪಾದಿಗಳನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ಕುಂಭರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಜೊತೆಯಲ್ಲಿ ಕರಂಗುಲಿ ಮಾಲೆಯನ್ನು ಧರಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶನೇಶ್ವರನ ಅನುಗ್ರಹ ಪಡ್ಕೊಳ್ಳಿ, ಶುಭವಾಗುತ್ತೆ ಕುಂಭರಾಶಿಯವರು. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 4ನೇ ಭಾವದಲ್ಲಿ ಗುರು ಇದ್ದಾನೆ. ದೈವಾನುಕೂಲ ಚೆನ್ನಾಗಿದೆ, ಆರೋಗ್ಯ ಸುಧಾರಿಸ್ತದೆ, ಬಂಧುಗಳೆಲ್ಲ ಹತ್ತಿರ ಬರುವಂತಹ ಸಾಧ್ಯತೆ. ಜೊತೆಯಲ್ಲಿ ವ್ಯಾಪಾರ ವ್ಯವಹಾರಗಳು ನಿಮಗೆ ಇವತ್ತಿನ ದಿವಸ ಅನುಕೂಲವನ್ನು ತಂದಾವು, ಸಾಕಷ್ಟು ಸುಖ ಇದೆ. ದೇವಸ್ಥಾನಗಳಲ್ಲಿ ಪೂಜೆ ಕೈಂಕರ್ಯಾದಿಗಳನ್ನು ಮಾಡಿಸುವವರಿಗೆ ಸಾಕಷ್ಟು ಅಭಿವೃದ್ಧಿ. ಪೂಜಾ ಸಾಮಗ್ರಿಗಳ ವ್ಯಾಪಾರಸ್ಥರಿಗೆ ಸಾಕಷ್ಟು ಯಶಸ್ಸಿದೆ, ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಣಿ ರತ್ನಾದಿಗಳನ್ನು ಮಾರಾಟ ಮಾಡತಕ್ಕಂಥವರಿಗೂ ಯಶಸ್ಸಿದೆ. ಧನಸ್ಥಾನದಲ್ಲಿ ಶುಕ್ರ ಇದ್ದಾನೆ, ಧನ ಸಮೃದ್ಧಿ ಆಗುವಂತಹ ಯೋಗ ಲಕ್ಷಣಗಳು ಮಾಡಿಕೊಳ್ಳಬಹುದು. ಶುಕ್ರನು ಸಾಧಾರಣವಾಗಿ ಶೃಂಗಾರಕಾರಕನಾದ್ದರಿಂದ ಶೃಂಗಾರ ದ್ರವ್ಯಾದಿ ವ್ಯಾಪಾರ ವ್ಯವಹಾರಸ್ಥರಿಗೆಲ್ಲ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣ ಇವತ್ತಿನ ಕಾಲ ಲಕ್ಷಣದಲ್ಲಿ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಗುರು ಶಾಂತಿ ಮಾಡಿಕೊಳ್ಳಿ. ಸಾಧ್ಯವಾದರೆ ರಾಯರ ಮಂದಿರಕ್ಕೆ ಹೋಗಿ ಬನ್ನಿ, ಆಗ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣಗಳು. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3. ಹಳದಿ ಬಣ್ಣದ ವಸ್ತ್ರಗಳು, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಈಶಾನ್ಯ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರ. ಇಂದು ಶುಕ್ರವಾರ ಎಂದಾಕ್ಷಣ ಪ್ರತಿಯೊಬ್ಬ ಮಹಿಳೆಯರಿಗೂ ಸಹಿತವಾಗಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವಂತಹ ಒಂದು ಸುಸಂದರ್ಭ. ಈ ಸಂದರ್ಭದಲ್ಲಿ ಸುಮಂಗಲಿಯರು ಗೋಮತಿ ಚಕ್ರವನ್ನಿಟ್ಟು ಪೂಜೆಯನ್ನು ಮಾಡುವುದರಿಂದ ಲಕ್ಷ್ಮೀ ಕಟಾಕ್ಷವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಅದ್ಭುತವಾಗಿರ್ತಕ್ಕಂತಹ ಗೋಮತಿ ಚಕ್ರ ಇದೋ ನೋಡಿ. ಗೋಮತಿ ಚಕ್ರ, ಈ ಗೋಮತಿ ಚಕ್ರವನ್ನ 12 ಗೋಮತಿ ಚಕ್ರವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡುವವರಿಗೆ ಅತ್ಯಂತ ಅನುಕೂಲಕರ. ಹೆಂಗಳೆಯರು ವಿಶೇಷವಾಗಿ ಗೋಮತಿ ಚಕ್ರವನ್ನ ಉಂಗುರದ ರೂಪದಲ್ಲಿ ಎಡಗೈಗೆ ಹಾಕಿಕೊಳ್ಳುವುದರಿಂದ ಲಕ್ಷ್ಮಿ ಸದಾ ಕಾಲದಲ್ಲೂ ನಿಮ್ಮಲ್ಲಿ ನೆಲೆ ನಿಲ್ತಾಳೆ. ಗಂಡು ಮಕ್ಕಳು ಬಲಗೈಗೆ ಗೋಮತಿ ಚಕ್ರವನ್ನು ಹಾಕಿಕೊಳ್ಳುವುದರಿಂದ ಕ್ಷೇಮ. ಸಣ್ಣ ಮಕ್ಕಳು ಪೆಂಡೆಂಟ್ ಅನ್ನು ಮಾಡಿ ಅದನ್ನು ಹಾಕಿಕೊಳ್ಳುವುದನ್ನು ಹಾರದ ರೂಪದಲ್ಲಿ ಧರಿಸುವುದರಿಂದ ಕಾರ್ಯಸಿದ್ಧಿ ಆಗ್ತದೆ, ವಿದ್ಯಾಲಾಭವೂ ಉಂಟಾಗ್ತದೆ ಗೋಮತಿ ಚಕ್ರದ ಬಲದಿಂದ. ಇದೊಂದು ಅದ್ಭುತವಾಗಿರತಕ್ಕಂತಹದ್ದು. ನೀವು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ತೀರೋ ಆ ರೀತಿಯಲ್ಲಿ ನಿಮಗೆ ಫಲವನ್ನು ನೀಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇದನ್ನು ಬಳಸಿಕೊಳ್ಳಿ. ಇವತ್ತಿನ ದಿವಸ 12 ರಾಶಿಯವರು
12 ರಾಶಿಯವರಿಗೂ ಶುಭವಾಗಲಿ. ವೀಕ್ಷಕರೇ, ಮನುಷ್ಯನ ಜೀವನದಲ್ಲಿ ಷಷ್ಠಿ ಪೂರ್ತಿ ಶಾಂತಿ ಅತಿ ಮುಖ್ಯವಾಗಿರತಕ್ಕಂಥದ್ದು. 60ನೇ ವರ್ಷ ಮನುಷ್ಯನ ಜೀವನದಲ್ಲಿ ಅತ್ತ ಇತ್ತ ಮಾಡಿಬಿಡ್ತದೆ. ಆದ್ದರಿಂದ ಬಹಳ ಜಾಗೃತಿಯಾಗಿರಬೇಕು. 60ನೇ ವರ್ಷದ ಸಂದರ್ಭದಲ್ಲಿ ಷಷ್ಠಿ ಪೂರ್ತಿ ಶಾಂತಿಯನ್ನು ಮಾಡಿಕೊಳ್ಳಿ. 70ನೇ ವರ್ಷದಲ್ಲಿ ಭೀಮರಥ ಶಾಂತಿ, 80ರಲ್ಲಿ ವಿಜಯರಥ ಶಾಂತಿ, 82ರಲ್ಲಿ ಚಂದ್ರದರ್ಶನ ಶಾಂತಿ ಇತ್ಯಾದಿಗಳನ್ನೆಲ್ಲ ಹೇಳಿದ್ದಾರೆ. ಇದನ್ನು ಮಾಡಿಕೊಳ್ಳುವವರಿಗೆ ಒಳ್ಳೆಯ ಅವಕಾಶ ಇದೆ. ಸದ್ಯದಲ್ಲೇ ಷಷ್ಠಿ ಪೂರ್ತಿ ಶಾಂತಿಯನ್ನು ಮಾಡಿಸ್ತಾ ಇದ್ದೇನೆ. ತಮಗೆ ಮನೆಯಲ್ಲಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲದಿದ್ದಲ್ಲಿ ಅಥವಾ ಅವಕಾಶ ಆಗದೇ ಹೋದಂತಹ ಪ್ರಸಂಗದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿದಲ್ಲಿ ಷಷ್ಠಿ ಪೂರ್ತಿ ಶಾಂತಿಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇದೆ. ಎಲ್ಲಿ, ಯಾವ ತಾರೀಕು, ಇದನ್ನೆಲ್ಲವನ್ನು ಮುಂದೆ ತಿಳಿಸ್ತೇನೆ. ನಿಮಗೇನಾದರೂ ಇದನ್ನು ಮಾಡಿಕೊಳ್ಳಬೇಕುವಂತಹ ಅಪೇಕ್ಷೆ ಇದ್ದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿ. ಶುಭವಾಗಲಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಕೆಳಭಾಗದಲ್ಲಿ ನಮ್ಮ ನಂಬರ್ಗಳು ಬರ್ತಾ ಇದೆ, ಅದನ್ನು ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಆನ್ಲೈನಲ್ಲೂ ಸಹಿತವಾಗಿ ಷಷ್ಠಿ ಪೂರ್ತಿ ಶಾಂತಿಗೆ ಅವಕಾಶ ಇದೆ. ದೂರ ದೇಶದಲ್ಲಿರುವವರು, ಬರಲಿಕ್ಕೆ ಆಗದೇ ಇರತಕ್ಕಂಥವರು ಆನ್ಲೈನಲ್ಲೂ ಅವಕಾಶ ಇದೆ. ಮಾಡ್ಕೊಳ್ಳಿ. ಶುಭವಾಗುತ್ತೆ. ಮಂಗಳವಾಗಲಿ. ಶುಭವಸ್ತು.